ಭಾರತ ಚುನಾವಣಾ ಆಯೋಗ ಈಗ ಏನು SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತಕ್ಕಂಥ ಯೋಜನೆಯಡಿ ಮತದಾರರ ನೋಂದಣಿ ಮತ್ತು ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ಮಾಡ್ತಾ ಇದೆ. ಇದು ಅವಶ್ಯಕತೆ ಇರಲಿಲ್ಲ ಅಂತಕ್ಕಂಥ ನನ್ನ ಭಾವನೆ. ಯಾಕೆ ಅಂತ ಹೇಳಿದ್ರೆ ಈಗ 1952ರಿಂದ 2024ರವರೆಗೂ ಚುನಾವಣೆಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಲೋಕಸಭೆ ಮತ್ತು ವಿಧಾನಸಭೆ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಗಳು ನಡೆದಿದೆ. ಈ ಎಲ್ಲ ಚುನಾವಣೆಗಳು ನಡೆದಿರ್ತಕ್ಕಂಥದ್ದು ಮತದಾರರ ಪಟ್ಟಿಯ ಆಧಾರದ ಮೇಲೆ ಹೊರತು ಬೇರೆ ಯಾವುದೇ ಆಧಾರದ ಪಟ್ಟಿಗಳ ಮೇಲೆ ನಡೆದಿಲ್ಲ. ಹಾಗಾಗಿ ವಿಶೇಷ ಪರಿಷ್ಕರಣೆ ಅಗತ್ಯತೆ ಯಾವಾಗ ಬರ್ತದೆ ಅಂತಂದರೆ ಈಗ ಹೊಸದಾಗಿ ಮತದಾರರನ್ನು ಸೇರ್ಪಡೆ ಮಾಡ್ತಕ್ಕಂಥದ್ದು ಅಥವಾ ಈಗಾಗಲೇ ಮೃತ ಹೊಂದಿರತಕ್ಕಂಥವರ ಪಟ್ಟಿಯನ್ನು ಡಿಲೀಟ್ ಮಾಡ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ಒಂದೇ ಹೆಸರಿನಲ್ಲಿ ಬೇರೆ ಬೇರೆ ಕಡೆ ಮತದಾರರ ಹೆಸರುಗಳಿದ್ದಾಗ ಅಂಥವನ್ನು ತೆಗಿಲಿಕ್ಕೆ ಈ ಮತದಾರರ ಪಟ್ಟಿಯ ಪರಿಷ್ಕರಣೆ ಅಗತ್ಯ ಇತ್ತು. ಈಗ ಇವರು ಸಮಗ್ರವಾಗಿ ಅಂದರೆ ಹೊಸದಾಗಿ ಮತದಾರರನ್ನು ಸೇರಿಸೋ ರೀತಿಯಲ್ಲೇ ಪರಿಷ್ಕರಣೆ ಮಾಡ್ತಾ ಇರ್ತಕ್ಕಂಥದ್ದು ಇದು ಸಂವಿಧಾನದ ಆಶಯಕ್ಕೆ ವಿರೋಧವಾಗಿರ್ತಕ್ಕಂಥ ಒಂದು ಕಾರ್ಯಯೋಜನೆ ಅಂತ ನನ್ನ ಭಾವನೆ.